ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಏಪ್ರಿಲ್ ತಿಂಗಳ 16ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಈ ಮಂಗಳವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸ ಶುಕ್ಲ ಪಕ್ಷದ ಅಷ್ಟಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಅಪರಾಹ್ನ 4:07 ಇರಲಿದೆ. ಈ ದಿನದ ನಕ್ಷತ್ರ ಪುಷ್ಯ ನಕ್ಷತ್ರ. ಇದು ದಿನಪೂರ್ತಿ ಇರುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭವ. ಇದು ಈ ದಿನ ಮಧ್ಯಾಹ್ನ 1:26 ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಧೃತಿ ಯೋಗ. ದಿಕ್ಷೂಲೆ ಉತ್ತರ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಮೇಷ, ಚಂದ್ರ ಇರುವಂಥ ರಾಶಿ ಕರ್ಕಾಟಕ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3:30 ಸಂಜೆ 5:03 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 12:24 ಮಧ್ಯಾಹ್ನ 1:57 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಗ್ಗೆ 9:18 ಬೆಳಗ್ಗೆ 10:51 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಗ್ಗೆ 8:28 ಬೆಳಗ್ಗೆ 9:20 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಗ್ಗೆ 11:55 ಮಧ್ಯಾಹ್ನ 12:46 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ರಾತ್ರಿ 10:16 ರಾತ್ರಿ 12:01 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:08 ಸೂರ್ಯಾಸ್ತ ಸಂಜೆ 6:31. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಕನ್ಯಾ, ತುಲಾ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಚಂದ್ರನಿಂದ ಗೋಚಾರದಲ್ಲಿ ಈ ದಿನ ಶುಭ ಯೋಗದ ಫಲ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಯೋಗದ ಫಲ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಕುಜ. ಕುಜನನ್ನು ಭೂಮಿಕಾರಕ ಅಂತ ಹೇಳಿ ಕರೀತಾರೆ. ಹಾಗಾಗಿ ಈ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರಗಳು ಅಂದರೆ ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿ ವಿಚಾರಗಳಲ್ಲಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ಆಗಲಿ, ಒಂದು ಖರೀದಿ ಆಗಲಿ, ಮಾರಾಟ ಆಗಲಿ, ಒಂದು ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂಥ ವಿಚಾರ, ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟಂಥ ವಿಚಾರಗಳು ಈ ದಿನ ತುಂಬ ಅನುಕೂಲಕರವಾದಂಥ ಫಲಿತಾಂಶಗಳನ್ನು ಕೊಡುತ್ತೆ. ಇನ್ನು ಈ ಕುಜ ಅಧಿಕಾರಕ್ಕೆ, ಸಾಹಸಕ್ಕೆ ಕಾರಕನಾಗಿರುವಂಥವನು, ಶಕ್ತಿಗೆ ಕಾರಕ ಕುಜ. ಹಾಗಾಗಿನೇ ಈ ದಿನ ಸಾಹಸ ಕೃತ್ಯಗಳನ್ನು ಮಾಡುವಂಥವ್ರು, ಅದರಲ್ಲೂ ವಿಶೇಷವಾಗಿ ಕ್ರೀಡೆಯಲ್ಲಿ ತೊಡಗಿಸ್ಕೊಂಡಿರುವಂಥವ್ರು, ಕ್ರೀಡಾಪಟುಗಳು ಬಹಳ ವಿಶೇಷವಾದಂಥ ಸ್ಥಾನಮಾನವನ್ನು ಪಡ್ಕೊಳ್ತೀರಿ. ನಿಮ್ಮ ಸಾಧನೆಗೆ ಅತ್ಯುತ್ತಮವಾದಂಥ ಒಂದು ಪ್ರತಿಫಲ ಸಿಕ್ಕುವಂಥ ದಿನ ಇದು. ಹಾಗೆ ಸ್ಪರ್ಧೆ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರಿತಾ ಇರುವಂಥ ವಿದ್ಯಾರ್ಥಿಗಳಿಗೂ ಕೂಡ ತುಂಬ ಅನುಕೂಲತೆ ಇದೆ. ಹಾಗಾಗಿ ಕುಜ ಈ ದಿನದಲ್ಲಿ ಯಾವುದೇ ರೀತಿಯ ಸಾಹಸ ಕೆಲಸಗಳಿಗೆ ತುಂಬ ಪೂರಕವಾದಂತಹ ಒಂದು ಫಲಿತಾಂಶವನ್ನು ಕೊಡ್ತಾನೆ.
ಇನ್ನು ಈ ದಿನ ಬಹಳ ವಿಶೇಷವಾಗಿ ಗುರುಹೋರವನ್ನು ಎಲ್ಲ ಕೆಲಸ ಕಾರ್ಯಗಳಿಗೆ ಬಳಸ್ಬೋದು. ಹಾಗಾಗಿ ನಿಮ್ಮ ಶುಭ ಕಾರ್ಯಗಳಿರಲಿ, ಯಾವುದೇ ಒಳ್ಳೆಯ ಕೆಲಸ, ಪ್ರಯಾಣ ಅಂಥದ್ದನ್ನು ಕೂಡ ಈ ದಿನ ಇರುವಂಥ ಗುರುಹೋರದಲ್ಲಿ ನೀವು ಆರಂಭ ಮಾಡ್ಬೋದು. ಇದು ಈ ದಿನ ಪ್ರಾತಃ ಕಾಲ 5 ಗಂಟೆ 11 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 10 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 20 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 22 ನಿಮಿಷದವರೆಗೆ, ಹಾಗೆ ರಾತ್ರಿ 7 ಗಂಟೆ 29 ನಿಮಿಷದಿಂದ ರಾತ್ರಿ 8 ಗಂಟೆ 27 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳು ನಿಧಾನವಾಗಿ ನಡೆಯುವಂಥದ್ದು. ನೀವೇನಾದರೂ ಈ ಶನಿ ಹೋರದಲ್ಲಿ ಕೆಲಸಗಳನ್ನು ಆರಂಭ ಮಾಡಿದರೆ ಫಲಿತಾಂಶಗಳು ಬೇಗ ಸಿಕ್ಕಲ್ಲ. ಹಾಗಾಗಿನೇ ಈ ದಿನ ಶನಿ ಹೋರದಲ್ಲಿ ಯಾವುದೇ ಗುರುತರವಾದಂಥ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 11 ಗಂಟೆ 18 ನಿಮಿಷದಿಂದ ಬೆಳಿಗ್ಗೆ 12 ಗಂಟೆ 20 ನಿಮಿಷದವರೆಗೆ, ಇನ್ನು ಸಂಜೆ 6 ಗಂಟೆ 31 ನಿಮಿಷದಿಂದ ಸಂಜೆ 7 ಗಂಟೆ 29 ನಿಮಿಷದವರೆಗೆ, ಇನ್ನು ರಾತ್ರಿ 1 ಗಂಟೆ 18 ನಿಮಿಷದಿಂದ ರಾತ್ರಿ 2 ಗಂಟೆ 17 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ಇರುವಂಥ ರವಿ ಹೋರ ತುಂಬ ಪ್ರಯೋಜನಕಾರಿಯಾಗಿರುವಂಥ ಸಮಯ, ಹೈಲಿ ಬೆನಿಫಿಷಿಯಲ್ ಆಗಿರುವಂಥದ್ದು. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿರುವಂಥವ್ರಿಗೆ, ರಾಜಕಾರಣಿಗಳಿಗೆ ಅತ್ಯುತ್ತಮವಾದಂಥ ಸಮಯ. ಇನ್ನು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳು ಕೂಡ ಯಶಸ್ವಿಯಾಗಿ ನಡೆಯುತ್ತೆ. ಹಾಗೆ ರಾಜಕಾರಣಿಗಳನ್ನು ಭೇಟಿ ಮಾಡಿ ಅವರಿಂದ ಸಹಾಯ ಸಹಕಾರಗಳನ್ನು ಪಡ್ಕೊಳ್ಳುವಂಥದ್ದಾಗಲಿ, ಗಣ್ಯರನ್ನು ಭೇಟಿ ಮಾಡುವಂಥ ವಿಚಾರಗಳಾಗಲಿ ಈ ದಿನ ಬಹಳ ವಿಶೇಷವಾಗಿ ನಡೆಯುತ್ತೆ ಈ ರವಿ ಹೋರಾದಲ್ಲಿ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 7 ಗಂಟೆ 11 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 13 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 2 ಗಂಟೆ 24 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 25 ನಿಮಿಷದವರೆಗೆ, ಹಾಗೆ ರಾತ್ರಿ 9 ಗಂಟೆ 25 ನಿಮಿಷದಿಂದ ರಾತ್ರಿ 10 ಗಂಟೆ 24 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ಕೂಡ ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಚಂದ್ರ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ಈ ದ್ರವ ಪದಾರ್ಥಗಳನ್ನು ವ್ಯವಹಾರ ಮಾಡುವಂಥವ್ರು, ಅಂದರೆ ಈ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರಾಗಲಿ ಅಥವಾ ಖರೀದಿ ಮಾಡುವಂಥವ್ರಿಗಾಗಲಿ ಈ ದಿನ ತುಂಬ ಅನುಕೂಲತೆಗಳಿರುತ್ತೆ. ಅದೇ ರೀತಿ ಚಂದ್ರ ಹೋರಾದಲ್ಲಿ ಇಂತಹ ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಡಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಿದ್ದರೂ ಕೂಡ ಅದನ್ನು ಉತ್ತಮವಾದಂತಹ ಸಮಯದಲ್ಲಿ ಆರಂಭ ಮಾಡಿ. ಉತ್ತಮ ಹೊರ ಯಾವುದು ಅನ್ನೋಂಥದ್ದನ್ನು ತಿಳ್ಕೊಳ್ಳಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಇದರಲ್ಲಿ ನಿಮಗೆ ಬೇಕಾದಂತಹ ಕೆಲವು ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದರಿಂದ ಖಂಡಿತ ಒಳ್ಳೆಯ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಬಂಧುಗಳೇ, ಹಿಡಿದ ಕೆಲಸ ಕಾರ್ಯಗಳು ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ಭಗವಂತನ ಅನುಗ್ರಹ ಬೇಕು. ಹಾಗೆ ಕುಟುಂಬದಲ್ಲಿರುವಂಥ ಎಲ್ಲ ಹಿರಿಯರ ಆಶೀರ್ವಾದ ಬೇಕು, ಮಾರ್ಗದರ್ಶನ ಬೇಕು. ಈ ಹಿನ್ನೆಲೆಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿಯಾಗತ್ತೆ, ಒಳ್ಳೆಯ ಫಲಿತಾಂಶ ಕೂಡ ನಿಮಗೆ ಲಭ್ಯವಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಇದು ಅಷ್ಟಮಿ ಇರೋದರಿಂದ ದುರ್ಗಾಷ್ಟಮಿಯನ್ನು ಈ ದಿನ ಆಚರಣೆ ಮಾಡುವಂಥದ್ದು. ಏಕೆಂದರೆ ಚೈತ್ರ ನವರಾತ್ರಿಯ 8ನೆಯ ದಿನ ಇದು. ಹಾಗಾಗಿನೇ ದುರ್ಗಾ ದೇವಿಯನ್ನು ಆರಾಧನೆ ಮಾಡುವಂಥ ಒಂದು ವಿಶೇಷ ದಿನ. ಹಾಗೆ ಈ ದಿನ ಅಷ್ಟಮಿ ತಿಥಿ ಇರೋದರಿಂದ ಅಶೋಕಾಷ್ಟಮಿಯನ್ನು ಆಚರಣೆ ಮಾಡುವಂಥದ್ದು ಕೂಡ ಇದೆ. ಹಾಗೆ ನಾಳೆ ಶ್ರೀರಾಮನವಮಿ, ಚೈತ್ರ ನವರಾತ್ರಿಯ ಕೊನೆಯ ದಿನ ನಾಳೆ ಇರುವಂಥದ್ದು. ಹಾಗಾಗಿ ನಾಳೆ ಅತ್ಯಂತ ಭಕ್ತಿಪೂರ್ವಕವಾದಂತಹ ವಾತಾವರಣ ಎಲ್ಲೆಡೆ ಇರುತ್ತೆ. ಹಾಗೆ ನೀವು ಕೂಡ ಶ್ರೀರಾಮನವಮಿಯ ಉತ್ಸವದಲ್ಲಿ ಪಾಲ್ಗೊಳ್ಳೋದ್ರಿಂದ ಧನಾತ್ಮಕವಾದಂಥ ಬದಲಾವಣೆಗಳನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ನಿಮ್ಮ ಸಂಪ್ರದಾಯದಂತೆ ನೀವು ಶ್ರೀರಾಮನವಮಿಯನ್ನು ಆಚರಣೆ ಮಾಡಿ, ಒಳ್ಳೆಯದಾಗತ್ತೆ. ಇಲ್ಲಿ ಈ ಅಶೋಕ ಅಷ್ಟಮಿ ಅನ್ನುವಂಥ ವಿಚಾರದಲ್ಲಿ ಭಾರತದಲ್ಲಿ ಅತ್ಯಂತ ಉತ್ಸಾಹದಿಂದ ಆಚರಿಸಲಾಗುವಂಥ ಹಿಂದೂಗಳ ಹಬ್ಬ ಅಂತ ಹೇಳಿದ್ರೆ ಅಶೋಕಾಷ್ಟಮಿ ಕೂಡ. ಇಲ್ಲಿ ಶಿವ ಮತ್ತು ಪಾರ್ವತಿ ದೇವಿಯರಿಗೆ ಈ ವ್ರತವನ್ನು ಅಥವಾ ಈ ಅಶೋಕಾಷ್ಟಮಿ ಹಬ್ಬವನ್ನು ಮೀಸಲಾಗಿಟ್ಟಿದ್ದಾರೆ. ಇಲ್ಲಿ ಅಶೋಕಾಷ್ಟಮಿಯನ್ನು ಚೈತ್ರ ಮಾಸದ ಶುಕ್ಲ ಪಕ್ಷದ ಸಮಯದಲ್ಲಿ, ಅಂದರೆ ಅಷ್ಟಮಿಯ ದಿನ 8ನೆಯ ದಿನ ಆಚರಣೆ ಮಾಡ್ತಾರೆ. ಇದು ಚೈತ್ರ ನವರಾತ್ರಿ ಹಬ್ಬದ ಸಮಯದಲ್ಲಿ ಬರುತ್ತೆ. ಹಾಗೆ ಈ ದಿನಾಂಕ ಮಾರ್ಚ್ನಿಂದ ಏಪ್ರಿಲ್ ತಿಂಗಳಿಗೆ ಅನುರೂಪವಾಗಿ ಇರುವಂಥದ್ದು. ಹಾಗಾಗಿನೇ ಈ ಅಶೋಕ ಅಷ್ಟಮಿಯನ್ನು ಒಡಿಸ್ಸಾ ಮತ್ತು ಭಾರತದ ಇತರ ಪೂರ್ವ ಪ್ರದೇಶಗಳಲ್ಲಿ ಕಾರ್ ಉತ್ಸವವಾಗಿ ಆಚರಣೆ ಮಾಡ್ತಾರೆ.
ಇಲ್ಲಿ ರಾವಣನ ಮೇಲೆ ಅಂತಿಮ ಆಕ್ರಮಣವನ್ನು ಪ್ರಾರಂಭ ಮಾಡುವ ಮೊದಲು ಭಗವಾನ್ ಶ್ರೀರಾಮಚಂದ್ರ ಅಶೋಕಾಷ್ಟಮಿಯ ಆಚರಣೆಗಳನ್ನು ಪೂರ್ಣಗೊಳಿಸಿದ್ರು ಅನ್ನುವಂಥ ವಿಚಾರವನ್ನು ಪುರಾಣಗಳಿಂದ ತಿಳ್ಕೊಳ್ಬಹುದು. ಇದನ್ನು ಭುವನೇಶ್ವರದಲ್ಲಿ ಲಿಂಗರಾಜ ದೇವಾಲಯದಲ್ಲಿ ಅದ್ಧೂರಿಯಾಗಿ ಆಚರಣೆ ಮಾಡ್ತಾರೆ. ಮತ್ತು ಈ ಅಶೋಕಾಷ್ಟಮಿಯ ಹಬ್ಬ 7 ದಿನಗಳ ಪರ್ಯಂತ ವಿಶೇಷ ಪ್ರಾಮುಖ್ಯತೆಯಿಂದ ನಡೀತಾ ಇರುತ್ತೆ. ಹಾಗೆ ಈ ಅಶೋಕ ಅಷ್ಟಮಿ ಕೆಡುಕಿನ ಮೇಲೆ ಒಳಿತಿನ ವಿಜಯವನ್ನು ಸೂಚಿಸುವಂಥ ಒಂದು ಹಬ್ಬ ಆಗಿದೆ. ಹಾಗಾಗಿ ಈ ಅಶೋಕ ಅಷ್ಟಮಿಯ ಆಚರಣೆಯನ್ನು ಪ್ರತಿಯೊಬ್ಬರೂ ಮಾಡಬೇಕು. ಅದರಲ್ಲೂ ಈ ಅಶೋಕ ಅಷ್ಟಮಿಯನ್ನು ಯಾವ ರೀತಿಯಲ್ಲಿ ಅನುಸರಣೆ ಮಾಡಬೇಕು, ಯಾವ ರೀತಿ ಪೂಜೆ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಬಂದರೆ, ಇಲ್ಲಿ ಅಷ್ಟಮಿಯ ದಿನ ಪೂಜೆ ಮಾಡುವಂಥ ಮುಖ್ಯ ದೇವತೆ ಶಕ್ತಿ ದೇವತೆ. ಇದು ಈ ದಿನ ಹಿಂದೂ ಭಕ್ತರು ಸಂತೋಷದಿಂದ ಮತ್ತು ಸಮೃದ್ಧಿಯ ಜೀವನಕ್ಕಾಗಿ ಆಕೆಯ ದೈವಿಕ ಆಶೀರ್ವಾದವನ್ನು ಪಡ್ಕೊಳ್ಳುವಂಥ ಶಕ್ತಿ ದೇವತೆಯನ್ನು ಪೂಜಿಸುವಂಥ ಒಂದು ವಿಶೇಷ ಸಂದರ್ಭ ಇದು. ಹಾಗೆ ಲಿಂಗರಾಜನ ಪ್ರತಿನಿಧಿ ದೇವರಾದಂತಹ ಶ್ರೀ ಚಂದ್ರಶೇಖರ ಸ್ವಾಮಿಯನ್ನು ಕಾರಿನಲ್ಲಿ ಹೊರತರಲಾಗುತ್ತೆ. ನಂತರ ಆ ರಥವನ್ನು ರಾಮೇಶ್ವರ ದೇವಾಲಯಕ್ಕೆ ಕೊಂಡೊಯ್ಯಲಾಗುತ್ತೆ. ಮತ್ತು ಈ ಕಾರ್ಯಕ್ರಮವನ್ನು ದೇಶದ ಮೂಲೆ ಮೂಲೆಗಳಿಂದ ಸಾವಿರಾರು ಭಕ್ತರು ವೀಕ್ಷಣೆ ಮಾಡ್ತಾರೆ. ಈ ರಥಯಾತ್ರೆ ಅಥವಾ ಕಾರು ಉತ್ಸವ ಏನಿದೆ ಅದು ಒರಿಸ್ಸಾ ರಾಜ್ಯದ ಜನಪ್ರಿಯ ಹಬ್ಬವಾಗಿ ಇರುವಂಥದ್ದು. ಇನ್ನು ಈ ದಿನ ಧಾರ್ಮಿಕ ಜಾತ್ರೆಗಳನ್ನು ಆಯೋಜನೆ ಮಾಡ್ತಾರೆ. ಅದರಲ್ಲೂ ಈ ತ್ರಿಪುರಾದ ಕೈಲಾಶಹರ್ ಉಪವಿಭಾಗದ ಉನಕೋಟಿ ತೀರ್ಥದಲ್ಲಿ ಅಶೋಕ ಅಷ್ಟಮಿ ಜಾತ್ರೆ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ. ಈ ಆಚರಣೆಯ ಅಂಗವಾಗಿ ಬೆಟ್ಟದ ಬಂಡೆಗಳ ಮೇಲೆ ಕೆತ್ತಲಾಗಿರುವಂಥ ದೇವಾನುದೇವತೆಗಳ ಚಿತ್ರಗಳಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾರೆ. ಹಾಗೆ ಒರಿಸ್ಸಾ ಮತ್ತು ನೆರೆಯ ರಾಜ್ಯಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಯಾತ್ರಾರ್ಥಿಗಳು ಅಶೋಕ ಅಷ್ಟಮಿ ಜಾತ್ರೆಯಲ್ಲಿ ಪಾಲ್ಗೊಳ್ತಾರೆ. ಇನ್ನು ಈ ಅಶೋಕ ಅಷ್ಟಮಿಯ ಮಹತ್ವ ಏನು, ಯಾಕಾಗಿ ಇದನ್ನು ಹೆಚ್ಚಿನ ಜನ ಅನುಸರಣೆ ಮಾಡ್ತಾರೆ ಅಂತ ಹೇಳಿದ್ರೆ, ಹಿಂದೂ ಪುರಾಣಗಳಲ್ಲಿ ಇದರ ಮಹತ್ವವನ್ನು ಬಹಳ ವಿಶೇಷ ರೀತಿಯಲ್ಲಿ ವರ್ಣಿಸಿದ್ದಾರೆ. ಅಶೋಕ ಅನ್ನುವಂಥ ಪದ ದುಃಖ ಇಲ್ಲದವನು ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಮತ್ತು ಅಷ್ಟಮಿ ಅಂತ ಹೇಳಿದ್ರೆ 8 ದಿನ. ಆದ್ದರಿಂದ ಅಶೋಕ ಅಷ್ಟಮಿಯನ್ನು ಭಗವಾನ್ ಶಿವ ಮತ್ತು ಶಕ್ತಿ ದೇವಿ ರಾಮನ ದುಃಖವನ್ನು ನಿವಾರಿಸಿದ ದಿನ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ. ದಂತಕಥೆಗಳ ಪ್ರಕಾರ ಭಗವಾನ್ ಶ್ರೀರಾಮಚಂದ್ರ ಮಹಾಯುದ್ಧದಲ್ಲಿ ರಾವಣನನ್ನು ಸೋಲಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ಸಂದರ್ಭದಲ್ಲಿ ಶಿವ ಮತ್ತು ಶಕ್ತಿ ದೇವತೆಯ ಆಶೀರ್ವಾದವನ್ನು ಪಡೆದುಕೊಳ್ಳಿಕ್ಕೆ ಅವರನ್ನು ಕುರಿತು ಪ್ರಾರ್ಥನೆಯನ್ನು ಮಾಡಿಕೊಂಡ್ರು, ಅವರನ್ನು ಆರಾಧನೆ ಮಾಡಿದ್ರು. ಭಗವಾನ್ ರಾಮನ ಸಮರ್ಪಣಾ ಭಾವದಿಂದ ಸಂತೋಷಗೊಂಡಂಥ ಪಾರ್ವತೀ ದೇವಿ ಅವನನ್ನು ಆಶೀರ್ವಾದ ಮಾಡಿದ್ಲು. ಈ ಒಂದು ಸಂದರ್ಭದಲ್ಲಿ ಅಂದರೆ ಮರುದಿನ ಭಗವಾನ್ ಶ್ರೀರಾಮಚಂದ್ರ ರಾಕ್ಷಸ ರಾಜ ರಾವಣನನ್ನು ಬ್ರಹ್ಮಾಸ್ತ್ರದಿಂದ ಕೊಂದು ಹಾಕ್ದ. ಅಂದಿನಿಂದ ಈ ವಿಜಯವನ್ನು ಭಗವಾನ್ ಶಿವ ಮತ್ತು ಪಾರ್ವತೀ ದೇವಿಯರ ಅಷ್ಟಮಿ ದಿನದಂದು ಮೆರವಣಿಗೆ ಮಾಡುವ ಮೂಲಕ ಅಪಾರವಾದಂತಹ ಉತ್ಸಾಹದಿಂದ ಆಚರಣೆ ಮಾಡ್ತಾರೆ. ಇನ್ನು ತಾವು ಕೂಡ ಈ ಅಷ್ಟಮಿಯ ದಿನ ಶಿವಪಾರ್ವತಿಯರನ್ನು ದರ್ಶನ ಮಾಡಿ ನಿಮ್ಮ ಒಳಗಿನ ಶತ್ರುಗಳನ್ನು ಅಂದರೆ ಅರಿಷಡ್ ವರ್ಗಗಳನ್ನು, ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ ಈ 6 ವೈರಿಗಳನ್ನು ನಿರ್ನಾಮ ಮಾಡುವಂಥದ್ದು. ಹಾಗೆ ಹೊರಗಿನ ವೈರಿಗಳನ್ನು ಕೂಡ ನಿರ್ನಾಮ ಮಾಡಲಿಕ್ಕೆ ನಮಗೆ ಆತ್ಮವಿಶ್ವಾಸ ಒದಗಿ ಬರುತ್ತೆ. ಹಾಗಾಗಿನೇ ತಮ್ಮ ಎಲ್ಲ ಸಮಸ್ಯೆಗಳಿಗೂ ಮುಕ್ತಿಯಾಗಲಿ, ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸುವಂಥ ಶಕ್ತಿಯನ್ನು ಭಗವಾನ್ ಶ್ರೀರಾಮಚಂದ್ರ ಎಲ್ರಿಗೂ ಕೂಡ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಈ ಮೊಬೈಲ್ ಸಂಖ್ಯೆ ಹೇಗೆ ನಮಗೆ ಅದೃಷ್ಟವನ್ನು ತರುತ್ತೆ, ಹಾಗೆ ಉತ್ತಮವಾದಂತಹ ಸೂಕ್ತವಾದಂಥ ಒಂದು ಮೊಬೈಲ್ ನಂಬರನ್ನು ನಾವು ಆಯ್ಕೆ ಮಾಡಿಕೊಳ್ಳೋದ್ರಿಂದ ಅದು ನಮ್ಮ ಜೀವನದಲ್ಲಿ ಯಾವ ರೀತಿಯ ಧನಾತ್ಮಕ ಬದಲಾವಣೆಯನ್ನು ತರುತ್ತೆ ಅನ್ನುವಂಥ ವಿಚಾರಗಳನ್ನು ನಾವು ತಿಳ್ಕೊಳ್ತಾ ಇದ್ವಿ. ಇಲ್ಲಿ ನಮ್ಮಲ್ಲಿ ಒಂದು ಪಾಸಿಟಿವ್ ಎನರ್ಜಿಯನ್ನು ಹೆಚ್ಚಿಸಲಿಕ್ಕೆ, ಹಾಗೆ ನಮಗೆ ಸಿಗುವಂತಹ ಅವಕಾಶಗಳನ್ನು ಸದುಪಯೋಗಪಡಿಸ್ಕೊಳ್ಳಿಕ್ಕೆ, ಹಾಗೆ ಯಾವುದೇ ವಿಚಾರದಲ್ಲೂ ಕೂಡ ನಮ್ಮ ಸಂವಹನ ಅಂದರೆ ಕಮ್ಯುನಿಕೇಷನ್ ಬಹಳ ಪರಿಣಾಮಕಾರಿಯಾಗಿ ಇರಲಿಕ್ಕೆ ಈ ಅದೃಷ್ಟ ಸಂಖ್ಯೆಯ ನಂಬರ್ಗಳನ್ನು ನಾವು ಮೊಬೈಲ್ನಲ್ಲಿ ಬಳಸ್ಕೊಳ್ಬೇಕಾಗತ್ತೆ. ಹಾಗಾಗಿ ನಮ್ಮ ಮೊಬೈಲ್ ಸಂಖ್ಯೆ 10 ಸಂಖ್ಯೆಯಲ್ಲಿ ಇರುವಂಥದ್ದು. ಹಾಗಾಗಿ ಈ 10 ಡಿಜಿಟ್ಸ್ ಏನಿದೆ ಇದರಲ್ಲಿ ಕೆಲವಾರು ಅದೃಷ್ಟ ಸಂಖ್ಯೆಗಳು ಬರಲೇಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ನಮ್ಮ ಅದೃಷ್ಟ ನಮಗೆ ವಿಶೇಷ ರೀತಿಯಲ್ಲಿ ಒಲಿದು ಬರಬೇಕು ಅಂತ ಹೇಳಿದ್ರೆ ನಾವು ವಿಶೇಷ ರೀತಿಯಲ್ಲಿ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗತ್ತೆ. ಅದರಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು
ನಾವು ಹುಟ್ಟಿದ ದಿನಕ್ಕೆ ಅನುಗುಣವಾಗಿ ಮೊಬೈಲ್ ಸಂಖ್ಯೆಯನ್ನು ಬಳಸ್ಕೊಳ್ಬೇಕು ಅನ್ನುವಂಥ ಒಂದು ವಿಚಾರ. ಅದರಿಂದಲೇ ಹುಟ್ಟಿದ ದಿನಾಂಕದ ಆಧಾರದ ಮೇಲೆ ಲಕ್ಕಿ ನಂಬರನ್ನು ಆಯ್ಕೆ ಮಾಡುವಂಥದ್ದು ಹೇಗೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ತಾ ಇದ್ವಿ. ಇಲ್ಲಿ 1, 10, 19, 28ನೇ ದಿನಾಂಕಗಳಲ್ಲಿ ಜನಿಸಿದಂತಹ ವ್ಯಕ್ತಿಗಳ ಅದೃಷ್ಟ ಹೇಗಿರುತ್ತೆ, ಅವರು ಆಯ್ಕೆ ಮಾಡಿಕೊಳ್ಬೇಕಾಗಿರುವಂಥ ಮೊಬೈಲ್ ಸಂಖ್ಯೆ ಏನಿರುತ್ತೆ ಅದು 2, 3, 4, 9 ಸಂಖ್ಯೆಗಳು ಅವರ ಮೊಬೈಲ್ನಲ್ಲಿದ್ದರೆ ಅತ್ಯುತ್ತಮವಾದಂತಹ ಅದೃಷ್ಟವಂತರಾಗ್ತಾರೆ. ಇನ್ನು 2, 11, 20, 27ನೇ ದಿನಾಂಕದಲ್ಲಿ ಜನಿಸಿದಂಥವರು ಅವರ ಮೊಬೈಲ್ನಲ್ಲಿ 1 ಮತ್ತು 5 ಸಂಖ್ಯೆ ಇದ್ದರೆ ಅವರ ಆತ್ಮವಿಶ್ವಾಸ ಮತ್ತಷ್ಟು ಹೆಚ್ಚಾಗುತ್ತೆ. ಇನ್ನು 3, 12, 21, 30ನೇ ದಿನಾಂಕಗಳಲ್ಲಿ ಜನಿಸಿರುವಂಥ ವ್ಯಕ್ತಿಗಳು ತಮ್ಮ ಮೊಬೈಲ್ನಲ್ಲಿ 1, 2, 9 ಸಂಖ್ಯೆಗಳನ್ನು ಹೊಂದಿರಬೇಕು ಅನ್ನುವಂಥ ವಿಚಾರ ಒಂದು ಕಡೆ ಆದರೆ, ಇನ್ನು 4, 13, 22, 31ನೇ ದಿನಾಂಕದಲ್ಲಿ ಜನಿಸಿರುವಂಥ ವ್ಯಕ್ತಿಗಳು ಸಂಖ್ಯಾಶಾಸ್ತ್ರದ ಪ್ರಕಾರ 4 ಮೂಲಾಂಕದಲ್ಲಿ ಜನಿಸಿರುವವರಾಗ್ತಾರೆ. ಹಾಗಾಗಿ ಜೀವನದಲ್ಲಿ ಸ್ಥಿರತೆಯನ್ನು ಇವರು ಹೊಂದಿರುವಂಥದ್ದು, ಜೊತೆಗೆ ತುಂಬ ಪ್ರಾಕ್ಟಿಕಲ್ ಆಗಿ ಕೆಲಸ ಮಾಡುವಂಥ ವ್ಯಕ್ತಿಗಳಾಗಿ ಇವರು ಇರ್ತಾರೆ. ಇನ್ನು ಇವರ ಮೊಬೈಲ್ ನಂಬರಲ್ಲಿ 5, 6 ಮತ್ತು 8 ಸಂಖ್ಯೆ ಇದ್ದರೆ ತುಂಬ ಒಳ್ಳೆಯದು ಅನ್ನುವಂಥದ್ದನ್ನು ಸಂಖ್ಯಾಶಾಸ್ತ್ರ ತಿಳಿಸ್ತಾ ಇದೆ. ಅದೇ ರೀತಿ 5, 14 ಮತ್ತು 23ನೇ ದಿನಾಂಕದಲ್ಲಿ ಜನಿಸಿದಂಥವರ ಮೂಲಾಂಕ 5 ಆಗಿರುತ್ತೆ. ಇವರು ತಮ್ಮ ಮೊಬೈಲ್ ನಂಬರನ್ನು ಆಯ್ಕೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಆ ಮೊಬೈಲ್ ನಂಬರಲ್ಲಿ 1 ಅಥವಾ 6 ಅನ್ನುವಂಥ ಸಂಖ್ಯೆಗಳು ಇದ್ದರೆ ಒಳ್ಳೆಯದು ಅನ್ನುವಂಥದ್ದನ್ನು ಸಂಖ್ಯಾಶಾಸ್ತ್ರ ಹೇಳುತ್ತೆ. ಇದರಿಂದ ಇವರ ಜೀವನದಲ್ಲಿ ಇವರಿಗೆ ಇನ್ನಷ್ಟು ಹೆಚ್ಚಿನ ಎನರ್ಜಿ ಹುಟ್ಟಿಕೊಳ್ಳುತ್ತೆ. ಹಾಗೆ ಆ ಎನರ್ಜಿಯಿಂದ ವಿವಿಧ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಒಟ್ಟಾರೆ ಸೋಮಾರಿತನ ಇಲ್ಲದಂತಹ ಜೀವನ ಇವರಿಗೆ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು 6, 15, 24ನೇ ದಿನಾಂಕಗಳಲ್ಲಿ ಹುಟ್ಟಿರುವಂತಹ ಜನ 6 ಸಂಖ್ಯೆಯನ್ನು ತಮ್ಮ ಮೂಲಾಂಕವನ್ನಾಗಿ ಹೊಂದಿರ್ತಾರೆ. ಜೀವನದಲ್ಲಿ ಇನ್ನಷ್ಟು ಹೆಚ್ಚಿನ ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಹಾಗೆ ಸಮತೋಲಿತವಾದಂತಹ ಜೀವನವನ್ನು ನಡೆಸಲಿಕ್ಕೆ ಇವರು ತಮ್ಮ ಮೊಬೈಲ್ ನಂಬರನ್ನು ಬದಲಾವಣೆ ಮಾಡಿಕೊಳ್ಬೇಕು. ಅದರಲ್ಲೂ ಇವರ ಮೊಬೈಲ್ನಲ್ಲಿ 4, 5, 7, 8 ಸಂಖ್ಯೆಗಳನ್ನು ಹೊಂದಿರುವಂತಹ ಮೊಬೈಲ್ ನಂಬರ್ ಏನಾದರೂ ಇದ್ದರೆ ಅವರಿಗೆ ಅದೃಷ್ಟ ಒಲಿದು ಬರುತ್ತೆ. ಇನ್ನು 7, 16, 25ನೇ ದಿನಾಂಕದಂದು ಜನಿಸಿರುವಂಥವರು ವಿಶೇಷವಾಗಿ ವಾಸ್ತು ಸಂಖ್ಯೆಯನ್ನು ಅನುಸರಣೆ ಮಾಡ್ತಾ ಇದ್ದಾರೆ. ಏಕೆಂದರೆ ಇವರ ಮೂಲಾಂಕ 7 ಆಗಿರುತ್ತೆ. ಇವರಲ್ಲಿ ತಮ್ಮ ಮೊಬೈಲ್ ನಂಬರ್ಗೆ ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ 6 ಅಥವಾ 9 ಇವರಿಗೆ ಸಂಖ್ಯಾಶಾಸ್ತ್ರದ ಪ್ರಕಾರ ಅದೃಷ್ಟವನ್ನು ತರುವಂಥ ನಂಬರ್ಗಳು. ಹಾಗಾಗಿ ಮೊಬೈಲ್ ನಂಬರಲ್ಲಿ ಕೂಡ ಇವರು ಇದನ್ನೇ ಬಳಸಿದ್ರೆ ಇನ್ನಷ್ಟು ಉತ್ತಮವಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಇದರಿಂದ ಜೀವನದಲ್ಲಿ ಸಾಕಷ್ಟು ಸಕಾರಾತ್ಮಕವಾದಂಥ ಬದಲಾವಣೆಗಳನ್ನು ನಾವು ನೋಡಿದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು 8, 17 ಮತ್ತು 26ನೇ ದಿನಾಂಕದಲ್ಲಿ ಜನಿಸಿದಂಥವರ ಮೂಲಾಂಕ 8 ಆಗಿರುತ್ತೆ. ಯಾವುದೇ ರೀತಿಯ ಸಮಸ್ಯೆಗಳನ್ನು ಅಥವಾ ಪರಿಸ್ಥಿತಿಗಳಿಗೆ ಹೊಂದಿಕೊಂಡು ಗೆಲುವಿನ ಕಡೆಗೆ ಹೋಗುವಂಥ ಶಕ್ತಿ ಇವರಲ್ಲಿ ಇರುತ್ತೆ. ಇನ್ನು ಶನಿಯ ಕೃಪಾ ಕಟಾಕ್ಷದಿಂದ ಜೀವನದಲ್ಲಿ ಇರುವಂಥ ಎಲ್ಲ ಸಾಮರ್ಥ್ಯಗಳನ್ನು ಬಗೆಹರಿಸ್ಕೊಳ್ತಾರೆ. ಇನ್ನು ಇವರು ಜೀವನದಲ್ಲಿ ಮುಂದುವರಿಯುವಂಥ ಒಂದು ಅವಕಾಶವನ್ನು ಪಡ್ಕೊಳ್ತಾರೆ. ಇನ್ನು 9, 18, 27ನೇ ದಿನಾಂಕದಲ್ಲಿ ಜನಿಸಿದಂಥವರ ಮೂಲಾಂಕ 9 ಆಗಿರುತ್ತೆ. ಇವರಲ್ಲಿ ಮಾನವೀಯ ಗುಣ ಹಾಗೆ ನಾಯಕತ್ವದ ಗುಣ ಹೆಚ್ಚಾಗಿರುತ್ತೆ. ಜ್ಞಾನ ಸಂಪಾದನೆಗೆ ಯಾವತ್ತೂ ಕೂಡ ಇವರು ಹಿಂದೆ ಮುಂದೆ ನೋಡಲ್ಲ. ಇನ್ನು ಸರಿಯಾದ ಮೊಬೈಲ್ ನಂಬರನ್ನು ಆಯ್ಕೆ ಮಾಡುವ ಮೂಲಕ ಇವರು ಮಾತನಾಡುವಂಥ ಒಂದು ಕೌಶಲ್ಯ ಆಗಲಿ ಹಾಗೆ ಇನ್ನಿತರ ಸಕಾರಾತ್ಮಕವಾದಂಥ ವಿಚಾರಗಳಾಗಲಿ ಇವರ ಜೀವನದಲ್ಲಿ ಇನ್ನಷ್ಟು ಹೆಚ್ಚಾಗಿ ಬೆಳೀಲಿಕ್ಕೆ ಕಾರಣವಾಗುತ್ತೆ. ಇನ್ನು ಇವರು ಆಯ್ಕೆ ಮಾಡಬೇಕಾಗಿರುವಂಥ ಲಕ್ಕಿ ನಂಬರ್ ಅಂತ ಹೇಳಿದ್ರೆ 1, 2, 3, 7 ಆಗಿರುವಂಥದ್ದು. ಹಾಗೆ ಈ ಸಂಖ್ಯೆ ಇರುವಂಥ ಮೊಬೈಲ್ ನಂಬರನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ನೀವು ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆದುಕೊಳ್ಳಿಕ್ಕೂ ಕೂಡ ಸಾಧ್ಯ ಆಗುತ್ತೆ. ಹಾಗಾಗಿ ಸಂಖ್ಯಾಶಾಸ್ತ್ರದ ಪ್ರಕಾರ ಮೇಲೆ ಹೇಳಿರುವಂಥ ದಿನಾಂಕಗಳಲ್ಲಿ ಜನಿಸಿದಂತಹವರ ವಿವರಗಳು. ಹಾಗಾಗಿ ಬಂಧುಗಳೇ, ನಿಮ್ಮ ಮೊಬೈಲ್ ನಂಬರಲ್ಲಿ ಅದೃಷ್ಟ ತರುವಂಥ ಸಂಖ್ಯೆಗಳನ್ನು ಅಳವಡಿಸ್ಕೊಳ್ಳಿ. ಹಾಗೆ ಈ ಅದೃಷ್ಟದ ನಂಬರನ್ನು ಮೊಬೈಲ್ಗೆ ಸೇರ್ಪಡೆಗೊಳಿಸಿದಾಗ ಮುಂದಿನ ದಿನಗಳಲ್ಲಿ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಉಂಟಾಗುತ್ತೆ. ಕಮ್ಯುನಿಕೇಷನ್ ಸ್ಕಿಲ್ ಬಹಳ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಈ ಒಂದು ಕ್ರಮವನ್ನು ಅನುಸರಣೆ ಮಾಡಿ ನಿಮ್ಮಲ್ಲಿ ಒಂದು ಸಕಾರಾತ್ಮಕವಾದಂಥ ಬದಲಾವಣೆ ಕಾಣುವಂಥದ್ದು ಇದೆ. ಹಾಗಾಗಿ ಭವಿಷ್ಯದಲ್ಲಿ ನಿಮಗೂ ಕೂಡ ಒಳ್ಳೆಯ ದಿನಗಳು ಕೂಡಿ ಬರುತ್ತೆ.
4 ಜನರಿಗೆ ಸಹಾಯ ಮಾಡುವಂಥ ಒಂದು ಮನಸ್ಥಿತಿ ಉಂಟಾಗುತ್ತೆ. ಒಟ್ಟಾರೆ ನಿಮ್ಮ ಮೊಬೈಲ್ ನಂಬರಲ್ಲಿ ನಾವು ಹೇಳಿರುವಂಥ ಲಕ್ಕಿ ನಂಬರ್ ಇರುವಂತೆ ನೋಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ಬಂಧುಗಳ ಜೊತೆಯಲ್ಲಿ ವಿವಾದಗಳು ಉಂಟಾಗುವಂಥದ್ದು ಇದೆ. ಯಾರೋ ಹೇಳಿದಂಥ ಮಾತು, ಯಾರದ್ದೋ ಪಿತೂರಿ ಈ ದಿನ ನಿಮಗೆ ಹೆಚ್ಚು ಬಾಧಿಸುವಂಥದ್ದು. ಹಾಗಾಗಿ ಈ ದಿನದ ಹೆಚ್ಚು ಕಾಲ ನೀವು ಆ ಒಂದು ಗುಂಗಿನಲ್ಲೇ ಇರ್ತೀರಿ. ಯಾರಿಂದ ಅನ್ಯಾಯ ಆಯಿತು, ಮೋಸ ಆಯಿತು, ಹಾಗೆ ಈ ಆಸ್ತಿ ವಿವಾದಗಳು ಇತ್ಯಾದಿ ವಿಚಾರಗಳಲ್ಲಿ ಈ ದಿನ ನಿಮ್ಮ ಮನಸ್ಸು ಸ್ವಲ್ಪ ಒತ್ತಡಕ್ಕೆ ಸಿಲುಕುವಂಥದ್ದು ಕೂಡ ಇದೆ. ಇನ್ನು ಗೃಹ ನಿರ್ಮಾಣದ ವಿಚಾರಗಳು ನಿಮಗೆ ಅಷ್ಟೊಂದು ಫಲಕಾರಿಯಾಗಿರಲ್ಲ. ಕೆಲವು ಕೆಲಸ ಕಾರ್ಯಗಳು ಮುಂದೂಡಲ್ಪಡುವಂಥದ್ದು ಈ ದಿನ ಇರುತ್ತೆ. ಇನ್ನು ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲಿ ಖರ್ಚು ವೆಚ್ಚಗಳು ಹೆಚ್ಚಾಗುವಂಥದ್ದು, ಶ್ರಮ ಅಧಿಕವಾಗುತ್ತೆ. ಹಾಗೆ ಹಠಾತ್ತಾಗಿ ಪ್ರಯಾಣ ಮಾಡುವಂಥ ಸೂಚನೆಗಳು ಕೂಡ ಈ ದಿನ ಇದೆ. ಇನ್ನು ಹೊಸ ಸಾಲದ ಪ್ರಯತ್ನಗಳು ನಡೆಯುವಂಥದ್ದು ಕೆಲವರಿಗೆ. ಏಕೆಂದರೆ ಇರುವಷ್ಟು ಹಣ ಸಾಕಾಗಲ್ಲ, ಯೋಜನೆ ಬಹಳ ವಿಪರೀತವಾಗಿರುತ್ತೆ. ಹಾಗಾಗಿ ನಿಮ್ಮ ಆದಾಯ ವ್ಯಯಾದಿಗಳ ಒಂದು ಬ್ಯಾಲೆನ್ಸ್ ನಿಮಗೆ ಹಿಡಿತಕ್ಕೆ ಸಿಗ್ತಾ ಇಲ್ಲ. ಇದರಿಂದಲೇ ಕೆಲವೊಂದು ಸಾಲ ಸೋಲಗಳನ್ನು ಮಾಡುವಂಥ ಪರಿಸ್ಥಿತಿ ಬರಬಹುದು. ಇದು ನಿಮ್ಮ ಆರ್ಥಿಕ ದಿವಾಳಿತನವನ್ನು ಎತ್ತಿ ತೋರಿಸುತ್ತೆ. ಹಾಗಾಗಿ ಎಷ್ಟೇ ಕಷ್ಟ ಬಂದರೂ ಕೂಡ ಈ ದಿನ ಮತ್ತು ನಾಳೆ ನೀವು ಸಾಲವನ್ನು ಮಾಡಲಿಕ್ಕೆ ಹೋಗಬೇಡಿ. ಇದು ಬೇಗ ತೀರಲ್ಲ. ಜೊತೆಗೆ ನಿಮ್ಮ ಮರ್ಯಾದೆಯ ಪ್ರಶ್ನೆ ಇದರಲ್ಲಿ ಅಡಗಿರುವಂಥದ್ದು. ಹಾಗಾಗಿ ಸ್ವಲ್ಪ ಎಚ್ಚರಿಕೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ನಿರಾಶಾದಾಯಕವಾದಂಥ ದಿನ. ಯಾವುದೇ ಆಸಕ್ತಿ ಇಲ್ಲ, ಎಲ್ಲ ಕಡೆ ನಿರಾಸೆ ಇದೆ, ದುಃಖ ಇದೆ, ಜಿಗುಪ್ಸೆ ಇದೆ. ಆದರೆ ಭಗವಂತನ ಆರಾಧನೆಯಿಂದ ಮಾತ್ರ ನೀವು ಸಂತೋಷವನ್ನು ಹೊಂದಲಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕಾಗಿ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 3ನೇ ಮನೆಯಲ್ಲಿ ಚಂದ್ರ ಅಂದರೆ ವಿಶೇಷವಾಗಿ ಶುಭ ಕಾರ್ಯಗಳು ನಡೆಯುವಂಥದ್ದು ಇದೆ. ಕೆಲಸ ಕಾರ್ಯಗಳು ನಿಮ್ಮಿಂದ ವಿಶೇಷವಾದಂಥ ತಿರುವನ್ನು ಪಡ್ಕೊಳ್ಳುತ್ತೆ. ಹಾಗೆ ನಿಮ್ಮ ಒಂದು ಉಪಸ್ಥಿತಿ ಕೆಲವರಲ್ಲಿ ಧೈರ್ಯವನ್ನು ತರುತ್ತೆ, ಆತ್ಮವಿಶ್ವಾಸವನ್ನು ಮೂಡಿಸುತ್ತೆ ಈ ದಿನ. ಇನ್ನು ಕೆಲಸದ ಮೇಲೆ ನಿಮ್ಮ ಸಂಪೂರ್ಣ ನಿಗಾ ಆಗಿರುವಂಥದ್ದು. ಹಾಗಾಗಿನೇ ಕೆಲಸಗಳಲ್ಲಿ ಹೆಚ್ಚಿನ ಪರಿಶ್ರಮಕ್ಕೆ ತಕ್ಕಂತಹ ಫಲ ಈ ದಿನ ನಿಮಗೆ ಸಿಕ್ಕತ್ತೆ. ಇನ್ನು ಮುಖ್ಯವಾದಂತಹ ಒಂದು ಅನುಕೂಲಕರವಾದಂತಹ ವಿಚಾರದಲ್ಲಿ ಈ ದಿನ ನಿಮ್ಮ ಮನಸ್ಥಿತಿ ಬಹಳ ಚೆನ್ನಾಗಿರುತ್ತೆ. ಅಂದರೆ ಬಹಳ ಕಂಫರ್ಟಬಲ್ ಆಗಿ ಇರುವಂಥದ್ದು. ನಿಮ್ಮ ಒಂದು ಸೌಲಭ್ಯಕ್ಕೆ ಅಗತ್ಯಕ್ಕೆ ಏನು ಬೇಕೋ ಅದನ್ನು ವ್ಯವಸ್ಥಿತವಾಗಿ ಮಾಡಿಕೊಳ್ಳುವಂಥ ಒಂದು ದಿನ ಕೂಡ. ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ನೀವು ತೆಗೆದುಕೊಳ್ಳುವಂಥ ನಿರ್ಧಾರಗಳು ಬಹಳ ವಿಶೇಷ ರೀತಿಯಲ್ಲಿ ಕಾರ್ಯಗತಗೊಳ್ಳುತ್ತೆ. ತುಂಬ ಪ್ರಾಕ್ಟಿಕಲ್ ಆಗಿರುವಂಥ ನಿರ್ಧಾರಗಳನ್ನು ಈ ದಿನ ನೀವು ತೆಗೆದುಕೊಳ್ಳುವಂಥದ್ದು ಇದೆ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ಬಂದಿರುವಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ತೀರಿ. ಇನ್ನು ನಿಮ್ಮ ಮನೋಭಾವನೆಗಿಂತ ಜವಾಬ್ದಾರಿಯೇ ಪ್ರಧಾನ ಅನ್ನುವಂಥದ್ದು ನಿಮಗೆ ನೆನಪಿನಲ್ಲಿ ಇರಬೇಕು. ಹಾಗಾಗಿನೇ ಕೆಲವೊಂದು ವಿಚಾರಗಳಲ್ಲಿ ಬಹಳ ಕಠೋರವಾಗಿ ವರ್ತಿಸುವಂಥದ್ದು, ಇದು ನಿಮ್ಮ ಬಂಧು ಮಿತ್ರರಿಗೆ ಅಷ್ಟೊಂದು ಹಿಡಿಸಲ್ಲ. ಆದರೂ ಕೂಡ ಕರ್ತವ್ಯ ನಿಷ್ಠೆಯಿಂದ ಈ ದಿನ ಕೆಲಸವನ್ನು ಮಾಡ್ತೀರಿ. ಹೆಚ್ಚಿನ ತೃಪ್ತಿಯನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ನಿಮ್ಮ ಇಷ್ಟ ದೇವರನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. ಇದು ವಾಕ್ಸ್ಥಾನದಲ್ಲಿ ಚಂದ್ರ ಇದ್ದಾಗ ನಿಮ್ಮ ಕಮ್ಯುನಿಕೇಷನಲ್ಲಿ ಸ್ವಲ್ಪ ಕಂದಕ ಉಂಟಾಗುತ್ತೆ, ಕಮ್ಯುನಿಕೇಷನ್ ಗ್ಯಾಪ್ ಇರುತ್ತೆ. ಹಾಗಾಗಿ ನೀವು ಹೇಳುವಂಥದ್ದು ಅವರಿಗೆ ಅರ್ಥ ಆಗಲ್ಲ, ಅವರ ಭಾವನೆಗಳು ನಿಮಗೆ ಅರ್ಥ ಆಗಲ್ಲ. ಅಂಥ ಒಂದು ಸನ್ನಿವೇಶದಲ್ಲಿ ಈ ದಿನ ಇರಬೇಕಾಗತ್ತೆ. ಹಾಗಾಗಿನೇ ಈ ಭಿನ್ನಾಭಿಪ್ರಾಯಗಳು ಬಹಳ ಬೇಗ ಈ ದಿನ ಬರುವಂಥದ್ದು. ಹಾಗೆ ಯಾವುದೇ ಒಂದು ಹೊಸ ಪ್ರಯತ್ನಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಆರಂಭಿಕ ಅಡೆತಡೆಗಳು ನಿಮಗೆ ಜಾಸ್ತಿ ಇರುತ್ತೆ. ಇನ್ನು ವ್ಯರ್ಥ ಖರ್ಚುಗಳು ಕೂಡ ಹೆಚ್ಚಾಗುವಂಥದ್ದು ಇದೆ. ಹಾಗೆ ದೈವಿಕ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸುವಂಥದ್ದು, ವ್ಯವಹಾರಗಳಲ್ಲಿ ಹೆಚ್ಚಿನ ಪ್ರಗತಿಯನ್ನು ಹೊಂದಬೇಕು ಅನ್ನುವಂಥ ಅಭಿಲಾಷೆ ನಿಮಗೆ ಇರುವಂಥದ್ದು, ಇವೆಲ್ಲ ಸ್ಪಷ್ಟವಾಗಿ ಗೋಚರ ಆಗುತ್ತೆ ಈ ದಿನದಲ್ಲಿ. ನಿಮ್ಮ ಕಲಾತ್ಮಕ ಯೋಗ್ಯತೆಗೆ ಸರಿಯಾದಂಥ ಹೊಸ ದಾರಿಯನ್ನು ಕಂಡುಕೊಳ್ಳುವಂಥ ಅವಕಾಶಗಳು ಕೂಡ ಇದೆ. ಇನ್ನು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಪ್ರಯತ್ನಗಳಿಗೆ ನಿಮ್ಮ ಮೇಲಧಿಕಾರಿಗಳು ಸಂತುಷ್ಟರಾಗ್ತಾರೆ.
ಹಾಗೆ ಈ ಅಹಿತಕರ ಘಟನೆಗಳು ನಿಮ್ಮ ಏಕಾಗ್ರತೆಗೆ ಭಂಗ ತರಬಹುದು. ಕೆಲಸ ಕಾರ್ಯಗಳು ಸ್ವಲ್ಪ ವಿಚಲಿತ ಆಗ್ಬೋದು. ಆದರೂ ಕೂಡ ಗಟ್ಟಿ ಮನಸ್ಸು ಮಾಡಿ ಹಿಡಿದಂಥ ಕೆಲಸವನ್ನು ಮುಂದುವರಿಸ್ಬಿಡಿ, ಒಳ್ಳೆಯದಾಗತ್ತೆ. ಹಾಗೆ ಸ್ತ್ರೀಯರ ವಿಚಾರದಲ್ಲಿ ಈ ದಿನ ತುಂಬ ಸಂಯಮದಿಂದ ವರ್ತಿಸಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಕಣ್ಣುಗಳ ಸಮಸ್ಯೆಯ ಬಗ್ಗೆ ಸ್ವಲ್ಪ ಜಾಗೃತರಾಗಿರಿ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ತಾ ಇರಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ತುಂಬ ಸಂತೋಷದ ದಿನ. ಅದರಲ್ಲೂ ರಾಶಿಯ ಅಧಿಪತಿಯಾದಂಥ ಚಂದ್ರ ಸ್ವಸ್ಥಾನದಲ್ಲಿದ್ದಾನೆ. ಕರ್ಕಾಟಕ ರಾಶಿಯಲ್ಲೇ ಚಂದ್ರ ಇರುವಂಥ ಸಂದರ್ಭ. ಹಾಗಾಗಿನೇ ಈ ದಿನದ ಬಹುಪಾಲು ಕೆಲಸಗಳು ಹೊಸತನವನ್ನು ನಿಮ್ಮಲ್ಲಿ ಸೃಷ್ಟಿ ಮಾಡುತ್ತೆ. ಏನೋ ಒಂದು ಲವಲವಿಕೆ ಇದೆ, ಏನೋ ಒಂದು ಚಿರಂಜೀವಿತ್ವ ಬಂದಿರುವಂಥ ರೀತಿಯಲ್ಲಿ ಮನಸ್ಥಿತಿ ಇರುತ್ತೆ. ಹಾಗೆ ಹೊಸ ಪರಿಚಯ ಈ ದಿನ ನಿಮಗೆ ಅತಿಯಾದಂಥ ಲಾಭವನ್ನು ತಂದುಕೊಡುತ್ತೆ. ಅವರ ಮೇಲಿನ ವಿಶ್ವಾಸ ನಿಮ್ಮಲ್ಲಿ ಈ ಗೆಳೆತನವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತೆ. ಹಾಗೆ ಯಾವುದೇ ವಿಚಾರದಲ್ಲಾದರೂ ಕೂಡ ಅತಿರೇಕಕ್ಕೆ ಹೋಗಬೇಡಿ, ಎಕ್ಸ್ಟ್ರೀಮ್ ಎಂಡ್ಸ್ಗೆ ಹೋಗಬೇಡಿ. ಹಾಗಾಗಿ ಮಧ್ಯದಲ್ಲೇ ನೀವು ಬಹಳ ಸುರಕ್ಷಿತವಾಗಿ ಈ ದಿನ ಪ್ರಯಾಣ ಮಾಡುವಂಥದ್ದು ಬಹಳ ಮುಖ್ಯ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಅವಕಾಶಗಳು ನಿಮ್ಮ ಕೈಯಿಂದ ಜಾರದಂತೆ ನೋಡಿಕೊಳ್ಬೇಕು. ಬರುವಂಥ ಆಪರ್ಚುನಿಟೀಸ್ ಬಹಳ ಅಪರೂಪಕ್ಕೆ ಬರುತ್ತೆ, ಅದನ್ನು ಎನ್ಕ್ಯಾಶ್ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ಮನೆಯ ಹೊರಗೂ ಕೂಡ ಸ್ವಲ್ಪ ಗೊಂದಲದ ವಾತಾವರಣ ಇರುವಂಥದ್ದು. ಹಾಗಾಗಿ ನಿಮ್ಮ ವ್ಯಾಪಾರ ವ್ಯವಹಾರಗಳು ಸ್ವಲ್ಪ ನಿರುತ್ಸಾಹದಿಂದಲೇ ಇರುತ್ತೆ. ಹಾಗಾಗಿ ನಾಳೆಗಾಗಿ ಈ ದಿನ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರಿ. ನಿಮ್ಮ ಉತ್ಸಾಹ ಇಮ್ಮಡಿಯಾಗುತ್ತೆ. ಹಣಕಾಸಿನ ವ್ಯವಹಾರಗಳು ಕೂಡ ಬಹಳ ಅದ್ಭುತವಾಗಿ ನಡೆಯುತ್ತೆ. ನಿಮ್ಮ ಇಷ್ಟ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಪಠಣ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ವ್ಯರ್ಥ ಪ್ರಯಾಣಗಳನ್ನು ಮಾಡಬೇಕಾಗತ್ತೆ. 1ಕ್ಕೆ 2ರಷ್ಟು ಹಣ ಖರ್ಚಾಗುವಂಥ ಸಾಧ್ಯತೆಗಳು ಇರುತ್ತೆ. ಅದು ಯಾವುದೇ ಬಾಪ್ತಿನಲ್ಲಿರಲಿ, ಈ ದಿನ ಹಣ ಪೋಲಾಗುವಂಥದ್ದು ಕೂಡ ಇರುತ್ತೆ. ಇನ್ನು ಸಂಬಂಧಿಕರು ಮತ್ತು ಸ್ನೇಹಿತರೊಂದಿಗೆ ಕೆಲವೊಂದು ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳನ್ನು ಮಾಡ್ಕೊಳ್ತೀರಿ. ಅದರಲ್ಲೂ ಈ ರಾಜಕೀಯ ಕ್ಷೇತ್ರದಲ್ಲಿ ಇರುವಂಥ ವ್ಯಕ್ತಿಗಳ ಬಗ್ಗೆ ನಿಮ್ಮ ಮಾತುಕತೆ ಏನಾದರೂ ಇದ್ದರೆ ಅಲ್ಲಿ ನಿಮಗೆ ಸಮಯದ ಪರಿಜ್ಞಾನ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ರೀತಿಯ ಹವ್ಯಾಸವನ್ನು ಬೆಳೆಸ್ಕೊಳ್ಳುವಂಥದ್ದು ತುಂಬ ಉತ್ತಮ. ಇದರಿಂದ ನೀವು ಸಮಯವನ್ನು ಕಳಿಬೋದು. ಹಾಗೆ ದೈಹಿಕ ಶ್ರಮ ನಿಮಗೆ ವ್ಯಾಯಾಮಕ್ಕೆ ಪೂರಕವಾಗಿ ನಿಲ್ಲುತ್ತೆ. ಹಾಗಾಗಿನೇ ಯಾವುದೇ ಒಂದು ಕೆಲಸ ಕಾರ್ಯಗಳಿರಲಿ ಅದನ್ನು ಮುತುವರ್ಜಿಯಿಂದ ಮಾಡುವಂಥ ಸ್ವಭಾವ ಇದೆ. ಇನ್ನು ಈ ದಿನದಲ್ಲಿ ಪ್ರಮುಖ ವ್ಯವಹಾರಗಳಲ್ಲಿ ಗೊಂದಲಗಳು ಉಂಟಾಗುವಂಥದ್ದಿದೆ. ಅದನ್ನು ಆದಷ್ಟು ನಿವಾರಣೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ಈ ದಿನ ನೀವು ಸ್ನೇಹಿತರೊಂದಿಗೆ ಸಂಯಮದಿಂದ ವರ್ತನೆ ಮಾಡುವಂಥ ಅಗತ್ಯತೆ ಕೂಡ ಇದೆ. ನಿಮ್ಮ ಮಾತಿಗೆ ಈ ದಿನ ಬೆಲೆ ಇದೆ. ನಿಂತು ಹೋಗಿರುವಂಥ ಕೆಲಸ ಕಾರ್ಯಗಳು ಸರಾಗವಾಗಿ ಚಲಿಸುತ್ತೆ. ಸಮಾಜದ ಪ್ರತಿಷ್ಠಿತರೊಂದಿಗೆ ಒಂದು ಒಡನಾಟ ಇರುತ್ತೆ. ಆ ಪ್ರತಿಷ್ಠಿತರೇ ನಿಮಗೆ ಬೆನ್ನೆಲುಬಾಗಿ ನಿಲ್ಲುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ಅನಾವಶ್ಯಕವಾದಂಥ ಖರ್ಚಿನಿಂದ ದೂರ ಇರಿ. ಆರೋಗ್ಯಕರವಾದಂಥ ಬದುಕನ್ನು ನಡೆಸಲಿಕ್ಕೆ ಬೇಕಾದಂಥ ಒಂದು ಪೂರ್ವ ಸಿದ್ಧತೆಯ ಕಡೆ ಗಮನ ಕೊಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಹೊಸ ಖರೀದಿ ಪ್ರಕ್ರಿಯೆಗಳು ಈ ದಿನ ನಿಮ್ಮಿಂದ ಆಗತ್ತೆ. ಹಾಗೆ ಈ ದಿನ ಹಠಮಾರಿತನ ಬಿಟ್ಟು ಕೆಲಸದಲ್ಲಿ ಸ್ವಲ್ಪ ಹೊಂದಾಣಿಕೆಯನ್ನು ಮಾಡಿಕೊಂಡ್ರೆ ಅದ್ಭುತವಾದಂಥ ಯಶಸ್ಸು ಈ ದಿನ ನಿಮಗೆ ಸಿಕ್ಕತ್ತೆ. ಹೊಸ ಜನರನ್ನು ಭೇಟಿಯಾಗ್ತೀರಿ. ಅವರಿಂದ ಒಂದು ಒಳ್ಳೆಯ ಸಹಕಾರವನ್ನು ಪಡ್ಕೊಳ್ಳುವಂಥದ್ದು ಇದೆ. ಇನ್ನು ಯಾವುದೇ ರೀತಿಯ ಪ್ರಯತ್ನದಲ್ಲಿ ನಿಮ್ಮ ನಿರೀಕ್ಷೆಯಂತೆ ಫಲಗಳು ಸಿಕ್ಕತ್ತೆ. ವ್ಯಾಪಾರ ವ್ಯವಹಾರಗಳು ಎಂದಿನಂತೆ ಅನುಕೂಲಕರವಾಗಿರುತ್ತೆ. ಲಾಭಾಂಶವನ್ನು ನೋಡಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ. ಇನ್ನು ಸೌಹಾರ್ದದ ಒಂದು ಸಂಬಂಧದಿಂದ ನಿಮಗೆ ತುಂಬ ನೆಮ್ಮದಿ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಪ್ರೀತಿ ಪಾತ್ರರಾಗಲಿ, ನಿಮಗೆ ತುಂಬ ಇಷ್ಟವಾದಂಥ ವ್ಯಕ್ತಿಗಳಾಗಲಿ ಈ ದಿನ ಭೇಟಿ ಮಾಡಿದಾಗ ಅವರ ಒಂದು ವಿಚಾರ ವಿನಿಮಯ ನಿಮಗೆ ಮತ್ತಷ್ಟು ಪುಷ್ಟಿಯನ್ನು ತರುತ್ತೆ. ಹಾಗೆ
ಈ ಹೊಸ ಪರಿಚಯ ಯಾರಿಗಾಗಿದೆಯೋ ಅಂಥವರಲ್ಲಿ ಏನಾದರೂ ಸ್ತ್ರೀಯರಾಗಿದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ಇನ್ನು ಈ ದಿನ ಎಲ್ಲಿ ದೊರಕತ್ತೆ, ಯಾವ ರೀತಿಯಲ್ಲಿ ಸಂತೋಷವನ್ನು ನೀವು ಹೊಂದಿಕೊಳ್ಬಹುದು ಅನ್ನುವಂಥ ವಿಚಾರವನ್ನು ತರ್ಕಕ್ಕೆ ಮಾತ್ರ ಇಟ್ಕೊಳ್ಳುವಂಥದ್ದು, ಇನ್ನು ಪ್ರಾಕ್ಟಿಕಲ್ಲಾಗಿ ಬೇಕಾಗಿರುವಂಥ ವಿಚಾರಗಳನ್ನು ವಿಶೇಷ ಮುತುವರ್ಜಿಯಿಂದ ಮಾಡುವಂಥದ್ದು ಇದೆ. ಇನ್ನು ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಅತಿಯಾದ ಆತ್ಮವಿಶ್ವಾಸ ಇರುವಂಥ ದಿನ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೂ ಕೂಡ ಅತ್ಯಂತ ಹೆಚ್ಚಿನ ಮುತುವರ್ಜಿ ಇರುವಂಥ ದಿನ. ಹಾಗೆ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಒಂದು ಸ್ಥಿರತೆ ಇದೆ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆಗುವಂಥ ವಿಚಾರಗಳೇನಿದೆ ಅದರಿಂದ ದೂರ ಇರುವಂಥ ಸಂದರ್ಭ ಕೂಡ ಇದೆ. ಹಾಗೆ ಈ ದಿನದ ಹಣಕಾಸಿನ ವ್ಯವಹಾರ ಮೊದಲಿಗಿಂತ ಉತ್ತಮವಾಗಿರುವಂಥದ್ದು. ಇನ್ನು ಅಗತ್ಯ ಇದ್ದಾಗ ದುಡ್ಡು ಕೊಟ್ಟರೆ ಅವರಿಂದ ನೀವು ವಸೂಲಿ ಮಾಡಿಕೊಳ್ಳುವಂಥದ್ದು ಬಹಳ ಕಷ್ಟದ ಕೆಲಸವಾಗುತ್ತೆ. ಇನ್ನು ಈ ದಿನ ಮನೆಯ ಒಳಗಿರುವಂಥ ಪರಿಸ್ಥಿತಿಗಳು ನಿಮ್ಮ ನಿಯಂತ್ರಣದಲ್ಲಿ ಇರುತ್ತೆ. ಆದರೆ ಹೊರಗಿನ ಪ್ರಯತ್ನಗಳು ಹೊರಗೆ ಉಳಿಯುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಉಂಟಾಗಿರುವಂಥ ಈ ಅಗ್ನಿ ತತ್ವದ ಕಾರಕಗಳೇನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಹಾಗೆ ಈ ದಿನ ಯಾವುದೇ ಸ್ನೇಹಿತರ ಜೊತೆಯಲ್ಲಿ ಸಂಯಮದಿಂದ ವರ್ತಿಸುವಂಥದ್ದು, ಅದರಲ್ಲೂ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರಗಳನ್ನು ಮಾಡ್ತಾ ಇದ್ದರೆ ಅದ್ಭುತವಾದಂಥ ಯಶಸ್ಸನ್ನು ಗಳಿಸುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ತೃಪ್ತಿ ಆಗಬೇಕು, ನಿಮಗೆ ಸಂತೋಷ ಪ್ರಾಪ್ತಿಯಾಗಬೇಕು. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ 9ರ ಸ್ಥಾನದಲ್ಲಿ ಚಂದ್ರ ಇರ್ತಾನೆ. 9ನೇ ಮನೆ, ಇಲ್ಲಿ ಸ್ವಲ್ಪ ನೆಮ್ಮದಿ ಕಡಿಮೆ. ಹಾಗೆ ಈ ಭಾಗ್ಯಸ್ಥಾನದಲ್ಲಿ ನಿಮ್ಮ ವ್ಯವಹಾರಗಳಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು ಇದೆ. ನೀವು ಎಷ್ಟೇ ಪ್ರಯತ್ನ ಮಾಡಿ, ಎಷ್ಟೇ ಮುತುವರ್ಜಿ ಇರಲಿ, ಎಷ್ಟೇ ಕಾಳಜಿ ಕಳಕಳಿ ಇದ್ದರೂ ಕೂಡ ಈ ದಿನ ನಷ್ಟವನ್ನು ತಡೀಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನೀವು ಮನಸ್ಸು ಮಾಡಿದ್ರೆ ಕೆಲವೊಂದು ಪರಿಸ್ಥಿತಿಗಳನ್ನು ನಿಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು. ಹಾಗಾಗಿಯೇ ಮೊದಲಿಗಿಂತ ಉತ್ತಮವಾಗಿ ಕಾರ್ಯನಿರ್ವಹಿಸುವಂಥ ಸಾಧ್ಯತೆಗಳು ಕೂಡ ಈ ದಿನ ಇರುತ್ತೆ. ಇನ್ನು ಕೆಲವೊಂದು ಬದುಕಿನಲ್ಲಿ ಗೊಂದಲಗಳು ಇರುವಂಥದ್ದು, ಅದರಲ್ಲೂ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ಗೊಂದಲ ಇದೆ. ಯಾವುದೂ ಕೂಡ ತಿಳಿಯಾಗಿಲ್ಲ, ಎಲ್ಲೂ ಕೂಡ ಕಷ್ಟ ಸುಖಕ್ಕೆ ಹೊಂದಿಕೊಳ್ಳುವಂಥ ಮನಸ್ಥಿತಿ ಇರಲ್ಲ. ಹಾಗಾಗಿಯೇ ಈ ದಿನ ಸ್ವಲ್ಪ ಅಡಮೆಂಟಾಗಿರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಈ ದಿನ ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಸಂಪೂರ್ಣವಾದಂಥ ನಿಗಾ ಇರಬೇಕು, ಇಲ್ಲಾಂದರೆ ಕೆಲಸಗಳು ಎಡವಟ್ಟಾಗುತ್ತೆ. ಇನ್ನು ಮುಖ್ಯವಾದ ಕೆಲಸಕ್ಕೆ ತಿಂಗಳ ಅಂತ್ಯ ಭಾಗ ಹೆಚ್ಚು ಅನುಕೂಲಕರವಾಗಿರುವಂಥದ್ದು. ಹಾಗಾಗಿಯೇ ಸ್ವಲ್ಪ ಈ ಕಷ್ಟಪಟ್ಟು ಕೆಲಸ ಮಾಡುವಂಥವರು ಯಾವುದೇ ಒಂದು ಗುರಿಯನ್ನು ಸೆಟ್ ಮಾಡಿಕೊಂಡ್ರೆ ಅದನ್ನು ತಲುಪುವಂಥ ಒಂದು ಪ್ರಯತ್ನದಲ್ಲೇ ಮುಂದುವರಿಬೇಕಾಗತ್ತೆ, ಒಂದು ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಳ್ಬೇಕಾಗತ್ತೆ. ಇನ್ನು ಕಾರ್ಯಕ್ಷೇತ್ರದಲ್ಲಿ ಈ ದಿನ ವಾದ ವಿವಾದಗಳಿಗೆ ಆಸ್ಪದ ಉಂಟಾಗುವಂಥದ್ದು ಇದೆ. ಇದು ಮನಸ್ತಾಪಕ್ಕೆ ಕಾರಣವಾಗುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಈ ದಿನದ ವ್ಯವಹಾರಗಳನ್ನು ಮುಂದುವರಿಸಬೇಕಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿಯೇ ಈ ದಿನ ನೀವು ಏನೇ ಮಾತಾಡಿದ್ರೂ ಕೂಡ ಅದು ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗುತ್ತೆ. ಹಾಗೆ ಕೆಲವೊಂದು ಸುಲಭದಲ್ಲಿ ಆಗುವಂಥ ಕೆಲಸ ಕಾರ್ಯಗಳು ನಿಮ್ಮ ಮುಂದೆ ಇದೆ. ಆದರೆ ಈ ಕೆಲಸದ ನಿರ್ಲಕ್ಷ್ಯತನ ಅದು ನಿಮಗೆ ಭಾರಿ ಕೆಲಸವಾಗಿ ಕಾಣಿಸುತ್ತೆ. ಹಾಗೆ ಈ ದಿನ ನಿಮ್ಮ ಆರೋಗ್ಯ ನಿಮಗೆ ಕೈ ಕೊಡುತ್ತೆ. ಆಹಾರ ವಿಹಾರಾದಿಗಳಲ್ಲಿ ನಿಯಂತ್ರಣ ಇಲ್ಲ, ಇದರಿಂದ ಆರೋಗ್ಯ ಬಹಳ ಉಲ್ಬಣ ಆಗುವಂಥದ್ದು. ಜೊತೆಗೆ ದೀರ್ಘಕಾಲವಾಗಿರುವಂಥ ಈ ಅನಾರೋಗ್ಯ ಪರಿಸ್ಥಿತಿಯಲ್ಲಿ ಕೆಲವೊಂದು ಬದಲಾವಣೆಗಳಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ಈ ದಿನ ಮನೆಯಲ್ಲಿರುವಂಥ ಹಿರಿಯರ ಆರೋಗ್ಯದ ಕಡೆ ಕೂಡ ಗಮನ ಕೊಡಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಬಂಧು ಮಿತ್ರರಾಗಲಿ ನಿಮ್ಮ ಸ್ನೇಹಿತರಾಗಲಿ ಈ ಒಂದು ವಿಶೇಷ ದಿನದ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಬಂಧು ಮಿತ್ರರ ಜೊತೆಯಲ್ಲಿ ಆದಷ್ಟು ಸೌಹಾರ್ದಯುತವಾಗಿರಬೇಕು ಅನ್ನೋವಂಥ ಕನಸೇನಿದೆ ಅದು ನನಸಾಗುವಂಥ ದಿನ.
ಹಾಗಾಗಿನೇ ಅಂಥ ಪ್ರಯತ್ನದಲ್ಲಿ ನೀವು ಕೂಡ ಮುಂದುವರಿರಿ. ತೊಂದರೆಗಳನ್ನು ನೀವು ನಿವಾರಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಸ್ತ್ರೀಯರು ಸಣ್ಣ ವಿಚಾರಗಳನ್ನು ವಿಪರೀತಕ್ಕೆ ಎಳೆಯದೆ ಸರಿದೂಗಿಸಿಕೊಂಡು ಹೋಗಬೇಕಾಗತ್ತೆ. ಇದ್ದುದರಲ್ಲೇ ನೀವು ಅಡ್ಜಸ್ಟ್ ಮಾಡಿಕೊಳ್ಬೇಕು, ಅನುಭವ ಬೇಕು. ಇಲ್ಲ ಅಂತ ಹೇಳಿದ್ರೆ ಆ ಬದುಕು ಮತ್ತಷ್ಟು ಹೈರಾಣ ಆಗುವಂಥ ಸಾಧ್ಯತೆ ಹೆಚ್ಚಾಗಿದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆರಾಧನೆ ಮಾಡಿಕೊಳ್ಳಿ, ಲಕ್ಷ್ಮೀ ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 7ನೇ ಮನೆಯಲ್ಲಿ ಚಂದ್ರ ಅಂದರೆ ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಇನ್ನು ಕೆಲಸ ಕಾರ್ಯಗಳಲ್ಲಿ ವಿಶೇಷವಾದಂಥ ಜವಾಬ್ದಾರಿ ಇರುತ್ತೆ ನಿಮಗೆ. ಹಾಗೆ ಈ ದಿನ ಸಂಯಮದಿಂದ ನೀವು ಕೆಲಸಗಳಲ್ಲಿ ಇರುವಂಥದ್ದು, ಹಾಗಾಗಿ ಮೆಚ್ಯೂರ್ಡ್ ವೇನಲ್ಲಿ ಈ ದಿನ ಕೆಲಸಗಳು ಆಗುವಂಥದ್ದು ಕೂಡ ಇದೆ. ಇನ್ನು ಅನಾವಶ್ಯಕವಾದಂಥ ಖರ್ಚುಗಳನ್ನು ಈ ದಿನ ನೀವು ನಿಭಾಯಿಸ್ಕೊಳ್ಬೇಕು. ಜೊತೆಗೆ ಈ ದಿನ ಹೊಸ ಹೊಸ ಅವಕಾಶಗಳು ಒದಗಿ ಬರುವಂಥದ್ದು ಬಹಳ ಉತ್ಸಾಹದಾಯಕವಾಗಿರುತ್ತೆ. ಹಾಗಾಗಿ ನಿಮಗೆ ಯಾವುದೇ ರೀತಿಯ ವ್ಯವಹಾರಗಳಿರಲಿ, ಯಾವುದೇ ರೀತಿಯ ಚಟುವಟಿಕೆಗಳಿರಲಿ, ಅದರಲ್ಲಿ ನಿಮ್ಮ ಒಂದು ಒಳಿತನ್ನು ಕಾಣುವಂಥ ಒಂದು ಪ್ರಯತ್ನವನ್ನು ಮಾಡಿ. ಕೆಲವರು ಕೆಲಸ ಮಾಡಿದ್ರೂ ಕೂಡ ನಿಮಗೆ ಅದರಿಂದ ಒಳಿತಾಗುತ್ತೆ. ನೀವೇ ಮಾಡುವಂಥ ಕೆಲಸ ನಿಮಗೆ ಹೆಚ್ಚು ಫಲವನ್ನು ತರಬೇಕು. ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನಗಳಿರಲಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಈ ದಿನ ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ನೀವು ಶಿವಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂಥ ದಿನ. 6ರಲ್ಲಿ ಚಂದ್ರ ಅಂತ ಹೇಳಿದ್ರೆ ನೀವು ಬಹಳ ವಿಶ್ವಾಸಪೂರ್ವಕವಾಗಿ ಇರ್ತೀರಿ. ಅದರಲ್ಲೂ ಕೆಲವೊಂದು ಭಿನ್ನಾಭಿಪ್ರಾಯಗಳನ್ನು ಬಹಳ ಸಮರ್ಥವಾಗಿ ನಿರ್ವಹಣೆ ಮಾಡ್ತೀರಿ. ಹಾಗೆ ನಿಮ್ಮ ಗುರಿ ಹಾಗೆ ಪರಿಹಾರಗಳನ್ನು ಬದಲು ಮಾಡಿಕೊಳ್ಳುವಂಥ ಸಂದರ್ಭ ಒದಗಿ ಬರ್ತಾ ಇದೆ. ಹಾಗಾಗಿ ಸನ್ನಿವೇಶಕ್ಕೆ ತಕ್ಕಂತೆ ವಿಸ್ತರಣೆ ಆಗ್ತಾ ಇರುವಂಥದ್ದನ್ನು ಈ ಸಂದರ್ಭದಲ್ಲಿ ನೋಡಬಹುದು. ಇನ್ನು ಪ್ರಮುಖ ವ್ಯವಹಾರಗಳು ಸುಗಮವಾಗಿ ಸಾಗುತ್ತೆ. ಯಾವುದೇ ರೀತಿಯ ದೂರದ ಪ್ರಯಾಣ ಇದ್ದರೂ ಕೂಡ ಅದು ನಿಮಗೆ ಕೂಡಿ ಬರುವಂಥದ್ದು, ನಿಮ್ಮ ಪರವಾದಂಥ ಒಂದು ಉತ್ತರಗಳನ್ನು ಕೂಡ ಈ ದಿನ ಪಡ್ಕೊಳ್ಳುವಂಥದ್ದು ಇದೆ. ಇನ್ನು ನಿಮ್ಮ ಆಲೋಚನೆ ಕಾರ್ಯರೂಪಕ್ಕೆ ಬರುತ್ತೆ. ನಿಮ್ಮ ಒಂದು ಪ್ರೀತಿ ಪ್ರೇಮದ ವಿಚಾರದಲ್ಲಿ ನೀವು ಹೇಳಿದಂಥ ಮನಸ್ಥಿತಿ ಉದ್ಭವ ಆಗುತ್ತೆ. ಹಾಗೆ ಕಾರ್ಯಕ್ಷೇತ್ರದಲ್ಲಿ ಅನಿಶ್ಚಿತ ವಾತಾವರಣ ಇದ್ದರೂ ಕೂಡ ಗುರಿಯನ್ನು ಸೆಟ್ ಮಾಡ್ಕೊಳ್ತೀರಿ. ಇದಕ್ಕೆ ನೀವು ಹೋರಾಡುವಂಥದ್ದು. ಹಾಗೆ ಕೆಲವು ಸಂದರ್ಭಗಳಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚು ಗಮನ ಹರಿಸುವಂಥದ್ದು, ಇದು ನಿಮಗೆ ಆತ್ಮತೃಪ್ತಿಯನ್ನು ತರುವಂಥ ಸಂದರ್ಭ ಇದೆ. ಹಾಗೆ ವೈವಾಹಿಕ ಜೀವನದಲ್ಲಿ ಸಂತೋಷದ ಸಮಯ ಇದೆ. ಆದರೆ ಈ ಕುಟುಂಬಸ್ಥರ ಬೆಂಬಲ ಈ ದಿನ ನಿಮಗೆ ಸ್ವಲ್ಪ ಕಷ್ಟ ಸಾಧ್ಯ ಆಗ್ಬೋದು. ಹಾಗಾಗಿ ಈ ದಿನ ಪ್ರಮುಖ ವ್ಯವಹಾರಗಳು ನಿಧಾನವಾಗಿ ನಡೀತಾ ಇರುತ್ತೆ, ಗಾಬರಿ ಆಗಬೇಡಿ. ಇನ್ನು ಈ ದಿನದಲ್ಲಿ ವೃತ್ತಿಪರ ಉದ್ಯೋಗದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಈ ದಿನ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನರಸಿಂಹ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಪೂರ್ವ ಪುಣ್ಯ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ಕುಟುಂಬಸ್ಥರಲ್ಲೇ ಒಂದು ಒಳಜಗಳಾಗುವಂಥದ್ದು, ಇಲ್ಲ ಏನೋ ಒಂದು ವಿವಾದಕ್ಕೆ ಮನಸ್ತಾಪಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಎಲ್ಲವೂ ಸರಿ ಇದ್ದಾಗ ಏನೋ ಒಂದು ಸಣ್ಣ ಎಡವಟ್ಟಾಗುವಂಥದ್ದು ಸಹಜ. ಆದರೆ ಅಷ್ಟಕ್ಕೆ ನಿಮಗೆ ಕೋಪತಾಪಗಳು ಬಹಳ ವಿಶೇಷವಾಗಿ ಬರುವಂಥದ್ದು. ಹಾಗೆ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಿರಾಸಕ್ತಿ ಇರುವಂಥ ಸಂದರ್ಭ ಕೂಡ ಇದೆ. ಇನ್ನು ಇತರರ ಜೊತೆಯಲ್ಲಿ ಆಗುವಂಥ ವಿವಾದಗಳೇನಿದೆ ಇದರಿಂದ ದೂರ ಇರುವಂಥದ್ದು ಒಳ್ಳೆಯದು. ಹಾಗೆ ಪ್ರಮುಖವಾದಂಥ ವ್ಯವಹಾರಗಳು ಈ ದಿನ ನಿಧಾನವಾಗಿ ಸಾಗುತ್ತೆ. ವ್ಯರ್ಥ ಖರ್ಚುಗಳು ಕೂಡ ಹೆಚ್ಚಾಗುವಂಥದ್ದು ಇದೆ. ಇನ್ನು ಸ್ಥಿರ ಆಸ್ತಿಗಳನ್ನು ಖರೀದಿ ಮಾಡುವಂಥ ಪ್ರಯತ್ನಗಳೇನಾದರೂ ಇದ್ದರೆ ಅದು ತಾನೇ ತಾನಾಗಿ ಮುಂದೂಡಲ್ಪಡುತ್ತೆ. ಏನೋ ಒಂದು ಸಣ್ಣ ನೆವ ಸಾಕು ಅದಕ್ಕೆ ಮುಂದೂಡುವಂಥದ್ದು. ಇನ್ನು ಅಧಿಕಾರಿಗಳು ವೃತ್ತಿಪರವಾದಂಥ ಉದ್ಯೋಗಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಯಾವುದೇ ಒಂದು ಪ್ರಯತ್ನ ಇದ್ದರೂ ಕೂಡ
ಆ ಒಂದು ಪರಿಸ್ಥಿತಿಯನ್ನು ಸರಿಯಾಗಿ ಪರಿಶೀಲನೆ ಮಾಡದೆ ಯಾವುದೇ ಒಂದು ನಿರ್ಣಯಕ್ಕೆ ಬರಬೇಡಿ. ಇದನ್ನು ಬಹಳ ಮಟ್ಟಿಗೆ ನೀವು ಅನುಸರಣೆ ಮಾಡಬೇಕಾಗತ್ತೆ. ಇನ್ನು ನಿಮ್ಮ ಗುರಿ ಸಾಧನೆ ಮಾಡಲಿಕ್ಕೆ ವಿದ್ಯಾರ್ಥಿಗಳು ಕೆಲಸದಲ್ಲಿ ಶ್ರದ್ಧೆಯನ್ನು ತೋರಿಸಬೇಕು. ಹಾಗೆ ನಿಮ್ಮ ಗುರಿ ಎಷ್ಟೇ ಹತ್ತಿರ ಇದ್ದರೂ ಕೂಡ ನಿಮ್ಮ ಸುತ್ತಮುತ್ತಲಿನಿರುವಂಥವರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಏಕೆಂದರೆ ನಿಮ್ಮನ್ನು ದಿಕ್ಕು ತಪ್ಪಿಸುವಂತಹ ಹಿತಶತ್ರುಗಳು ನಿಮ್ಮ ಜೊತೆಯಲ್ಲೇ ಇರ್ತಾರೆ. ಇನ್ನು ಈ ಮಾಲೀಕತ್ವದ ಹಕ್ಕಿನ ಬಗ್ಗೆ ಕೆಲವೊಂದು ವಿಚಾರಗಳು ನ್ಯಾಯಾಲಯದ ಮೆಟ್ಟಿಲೇರಿದ್ದರೆ ಅಂಥದ್ರಲ್ಲಿ ಈ ದಿನ ನಿಮಗೆ ಸ್ವಲ್ಪ ನಿಮ್ಮ ಪರವಾದಂತಹ ಫಲಿತಾಂಶಗಳು ಬರುವಂಥ ಸಾಧ್ಯತೆಗಳಿದೆ. ಹಾಗೆ ಈ ದಿನ ಬೇರೆಯವರಿಗೆ ಸಹಾಯ ಮಾಡುವಾಗ ನಿಮ್ಮ ಕೆಲಸದ ಬಗ್ಗೆ ಎಚ್ಚರಿಕೆ ಇರಲಿ, ನಿಮ್ಮ ಸಾಮರ್ಥ್ಯದ ಬಗ್ಗೆ ನಿಮಗೆ ಅರಿವಿರಲಿ. ಹಾಗೆ ಹಣಕಾಸಿನ ಲೇವಾದೇವಿ ವ್ಯವಹಾರವನ್ನು ಮಾಡುವಂಥವರು ಇದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2.